ಟೀಂ ಇಂಡಿಯಾ ನಾಯಕನಾದ ವಿರಾಟ್ ಕೊಹ್ಲಿ ಅವರು ಮತ್ತೊಂದು ಶತಕವನ್ನ ಸಿಡಿಸಿ ಪ್ರವಾಸಿ ಆಸ್ಟ್ರೇಲಿಯಾ ವಿರುದ್ಧ ಎರಡನೇ ಏಕದಿನ ಅಂತಾರಾಷ್ಟ್ರೀಯ ಕ್ರಿಕೆಟ್ ಪಂದ್ಯದಲ್ಲಿ ಭಾರತ ಜಯಗಳಿಸುವಂತೆ ಮಾಡಿದ್ದಾರೆ. ಈ ಶತಕ ಕೊಹ್ಲಿ ಅವರ 40ನೇ ಶತಕವಾಗಿದ್ದು, ಕ್ರಿಕೆಟ್ ದಿಗ್ಗಜ ಸಚಿನ್ ತೆಂಡೂಲ್ಕರ್ ಅವರ 49 ಶತಕಗಳ ದಾಖಲೆಗಳತ್ತ ಮುನ್ನುಗ್ಗುತ್ತಿದ್ದಾರೆ. ಇದಲ್ಲದೆ ಆಸ್ಟ್ರೇಲಿಯಾ ವಿರುದ್ಧ ಭಾರತದಲ್ಲಿ ಸಚಿನ್ ಗಳಿಸಿದ್ದ 4 ಶತಕಗಳ ದಾಖಲೆಯನ್ನ ಕೊಹ್ಲಿ ಸಮಗೊಳಿಸಿದ್ದಾರೆ. ಈ ವರ್ಷದಲ್ಲಿ ಅಡಿಲೈಡ್ನಲ್ಲಿ 221 ರನ್ ಚೇಸ್ ಮಾಡುವಾಗ 104 ರನ್ ಗಳಿಸಿದ್ದ ಕೊಹ್ಲಿ ಮತ್ತೊಮ್ಮೆ ಆಸೀಸ್ ವಿರುದ್ಧ ಉತ್ತಮ ಪ್ರದರ್ಶನವನ್ನ ನೀಡಿದ್ರು. ಇದು ಆಸ್ಟ್ರೇಲಿಯಾ ವಿರುದ್ಧ ಒಟ್ಟಾರೆ 7ನೇ ಶತಕವಾಗಿದೆ. ಭಾರತ ಹಾಗೂ ಆಸ್ಟ್ರೇಲಿಯಾ ವಿರುದ್ಧದ ಪಂದ್ಯಗಳಲ್ಲಿ ಸಚಿನ್ ಅವರು 9 ಶತಕಗಳನ್ನು ಗಳಿಸಿದ್ದಾರೆ. ಅಂತಾರಾಷ್ಟ್ರೀಯ ಏಕದಿನ ಕ್ರಿಕೆಟ್ನಲ್ಲಿ ವಿರಾಟ್ ಕೊಹ್ಲಿ ಅವರು ನಾಯಕನಾಗಿ ತ್ವರಿತಗತಿಯಲ್ಲಿ 9,000 ರನ್ ಪೂರೈಕೆ ಮಾಡಿದ್ದ ದಾಖಲೆಯನ್ನ ಬರೆದರು. ಕೊಹ್ಲಿ ತಮ್ಮ 159ನೇ ಏಕದಿನ ಇನ್ನಿಂಗ್ಸ್ನಲ್ಲಿ ಈ ದಾಖಲೆ ಸ್ಥಾಪಿಸುವ ಮೂಲಕ ಆಸ್ಟ್ರೇಲಿಯಾದ ಮಾಜಿ ನಾಯಕ ರಿಕಿ ಪಾಂಟಿಂಗ್ ದಾಖಲೆಯನ್ನ ಮುರಿದರು. ವಿರಾಟ್ ಕೊಹ್ಲಿ ಅವರು 159 ಇನ್ನಿಂಗ್ಸ್ಗಳಲ್ಲಿ ಈ ದಾಖಲೆಯನ್ನ ಮಾಡಿದರೆ ರಿಕಿ ಪಾಂಟಿಂಗ್ 203, ಗ್ರೇಮ್ ಸ್ಮಿತ್ 220, ಮಹೇಂದ್ರ ಸಿಂಗ್ ಧೋನಿ 244, ಆಲನ್ ಬಾರ್ಡರ್ 257, ಸ್ಟೀಫನ್ ಫ್ಲೆಮಿಂಗ್ 272 ಮ್ಯಾಚ್ಗಳಲ್ಲಿ ಈ ಸಾಧನೆಯನ್ನ ಮಾಡಿದ್ದಾರೆ. 2018ರಲ್ಲಿ ಕೊಹ್ಲಿ ಅವರು 11 ಅಂತಾರಾಷ್ಟ್ರೀಯ ಶತಕಗಳನ್ನು ದಾಖಲಿಸಿದ್ದಾರೆ. 5 ಟೆಸ್ಟ್ ಹಾಗೂ 6 ಏಕದಿನ ಶತಕಗಳು ಇದರಲ್ಲಿ ಸೇರಿವೆ. 2008ರಲ್ಲಿ ಮೊದಲ ಪಂದ್ಯವಾಡಿದ್ದ ಕೊಹ್ಲಿ 2017ರಲ್ಲಿ ಏಕದಿನ ತಂಡದ ನಾಯಕತ್ವವನ್ನ ವಹಿಸಿಕೊಂಡರು. 40 ಶತಕಗಳ ಪೈಕಿ 18 ಶತಕವನ್ನ ನಾಯಕನಾಗಿ ಗಳಿಸಿದ್ದಾರೆ. 24 ಶತಕಗಳು ಚೇಸಿಂಗ್ ವೇಳೆಯಲ್ಲಿ ಬಂದಿವೆ.